ಹೊಸ ವರ್ಷದ ಹೊಸ್ತಿಲಲ್ಲೇ ಬೆಲೆ ಏರಿಕೆಯ ಶಾಕ್ ಜನರಿಗೆ ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಆಟೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಬೆಲೆ ಏರಿಕೆ ಶಾಕ್ ಎದುರಾಗ್ತಾ ಇದ್ದು ರಾಜ್ಯದಲ್ಲಿ ಮತ್ತೆ ಆಟೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಪ್ರತಿ 1 ಕಿಲೋಮೀಟರ್ಗೆ ಸುಮಾರು 5 ರೂಪಾಯಿ ಏರಿಕೆ ಆಗುವ ಸಾಧ್ಯತೆ ಇದ್ದು ಡಿಸೆಂಬರ್ 23ರಂದು ಆಟೋ ಸಂಘಟನೆಗಳು ಹಾಗೂ ಅಧಿಕಾರಿಗಳು ಸಭೆಯನ್ನ ನಡೆಸಲಿದ್ದಾರೆ. ಸಾರಿಗೆ ಇಲಾಖೆ ಅಧ್ಯಕ್ಷರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದ್ದು ಈ ಸಭೆಯಲ್ಲಿ ದರ ಏರಿಕೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಒಟ್ಟಾರೆಯಾಗಿ ಹೊಸ ವರ್ಷದ ಹೊಸ್ತಿಲಲ್ಲೇ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 23ನೇ ತಾರೀಕು ಸಭೆಯನ್ನ ನಡೆಸಲಿದ್ದಾರೆ. ಸಾರಿಗೆ ಇಲಾಖೆ ಅಧ್ಯಕ್ಷರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದ್ದು ಆಟೋ ಸಂಘಟನೆಗಳು ಹಾಗೂ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ? ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು, ಜಯನಗರ ಆರ್ಟಿಒ ಓರ್ವ ಅಧಿಕಾರಿ, ಕಮಿಟಿ ಸದಸ್ಯರುಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಟ್ರಾಫಿಕ್ ಡಿಸಿಪಿ, ತೂಕ ಮತ್ತು ಅಳತೆ ಇಲಾಖೆ ಅಧಿಕಾರಿ, ಗ್ರಾಹಕರ ವೇದಿಕೆಯಿಂದ ಓರ್ವ ಅಧಿಕಾರಿ ಕೂಡ ಡಿಸೆಂಬರ್ 23ನೇ ತಾರೀಕು ನಡೆಯುವ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಜನಸಾಮಾನ್ಯರಿಗೆ ಮತ್ತೆ ಗಾಯದ ಮೇಲೆ ಬರೆ ಬೀಳೋ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಜಾಸ್ತಿ ಮಾಡಲಾಗುತ್ತೆ? ಜನರಿಗೆ ಯಾವೆಲ್ಲ ರೀತಿ ಎಫೆಕ್ಟ್ ಆಗ್ಬೋದು ಪ್ರಕಾಶ್? ಕಾವ್ಯ, ಸಹಜವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಆಟೋ ದರ ಏರಿಕೆ ಆಗುತ್ತೆ. ಆದ್ರೆ 2 ವರ್ಷಗಳಿಂದಲೂ ಕೂಡ ಆಟೋ ದರ ಏರಿಕೆ ಆಗಿರ್ಲಿಲ್ಲ. ಸೊ ಹಾಗಾಗಿ ಈಗ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲಿ ಕೂಡ ಆಟೋಗಳ ಬಿಡಿ ಭಾಗಗಳ ಬೆಲೆ ಕೂಡ ಏರಿಕೆ ಆಗಿದೆ. ಸೊ ಹೀಗಾಗಿ ಆಟೋ ದರ ಏರಿಕೆ ಅನಿವಾರ್ಯ ಅಂತ ಹೇಳಿ ಸಾಕಷ್ಟು ಸಂಘಟನೆಗಳು, ಆಟೋ ಸಂಘಟನೆಗಳು ಸಾರಿಗೆ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಸೊ ಹಾಗಾಗಿ 2 ಹಂತದ ಸಭೆಗಳನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ 1 ಹಂತದ ಸಭೆಗೆ ಮಾತ್ರ ಅವರು ನಿರ್ದಿಷ್ಟವಾಗಿ ಸಮಯವನ್ನ ನಿಗದಿ ಮಾಡ್ತೀವಂತ ಹೇಳಿದ್ರು. ಸೊ ಈಗ ಇದೇ ಡಿಸೆಂಬರ್ನ ಮುಂದಿನ 23ರಂದು ಈಗಾಗಲೇ 23ರಂದು ಸಭೆಗೆ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಅಧಿಕಾರಿಗಳ ತಂಡ ಕೂಡ ಇರುತ್ತೆ. ಆ ತಂಡದ ಅಧಿಕಾರಿಗಳನ್ನ ಒಳಗೊಂಡು ಒಂದಿಷ್ಟು ಪ್ರಮುಖ ಆಟೋ ಸಂಘಟನೆಗಳ ಸದಸ್ಯರನ್ನ ಕೂಡ ಕರೀತಾರೆ. ಅಲ್ಲಿ ಎಷ್ಟು ದರ ಏರಿಕೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂತಿಮವಾಗಿ ಒಂದು ಬೆಲೆಯನ್ನ ನಿಗದಿ ಮಾಡ್ತಾರೆ. ಸದ್ಯ ಏನು 20 ರಿಂದ 30 ರೂಪಾಯಿ ಪ್ರತಿ 1 ಕಿಲೋಮೀಟರ್ಗೆ ದರ ಇದೆ. ಸೊ ಅದು ಪ್ರತಿ 1 ಕಿಲೋಮೀಟರ್ಗೆ 5 ರಿಂದ 10 ರೂಪಾಯಿ ಏರಿಕೆ ಆಗಬಹುದು ಪ್ರತಿ 1 ಕಿಲೋಮೀಟರ್ಗೆ ಅನ್ನುವಂತಹ ಸದ್ಯದ ಮಾಹಿತಿ ಇದೆ. ಅಂದ್ರೆ ಈ ಒಂದು ವ್ಯಾಪ್ತಿಯಲ್ಲಿ ದರ ಏರಿಕೆ ಮಾಡಬಹುದು ಅಂತ ಹೇಳಿ. ಆದ್ರೆ ನಿರ್ದಿಷ್ಟವಾಗಿ ಗೊತ್ತಾಗುವಂತದ್ದು ಸಭೆ ನಡೆದ ಬಳಿಕನೆ. ಸೊ ಒಂದಂತೂ ಸ್ಪಷ್ಟ, ಮತ್ತೆ ಗ್ರಾಹಕರಿಗೆ ದರ ಏರಿಕೆ ಬಿಸಿ ತಟ್ಟೋದು ಕನ್ಫರ್ಮ್ ಅಂತ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.